ಈ ಕ್ಷಣದಲ್ಲೇ ತಾಂಬೂಲನೂ ಬದಲಾಯಿಸ್ಕೊಳ್ಳಿ. ಹೌದಮ್ಮ, ನನಗೂ ಅದೇ ಅನ್ನಿಸ್ತಾ ಇದೆ. ಏನ್ರಿ, ನೀವೇನಂತೀರಾ? ನನಗೆ ಮಾತ್ರ ಬೇರೆ ಅಭಿಪ್ರಾಯ ಏನಿರುತ್ತೆ. ಇಷ್ಟೊತ್ತಾದರೂ ಗೀತಾ ಬರಲಿಲ್ಲ. ಫೋನ್ ಮಾಡ್ರಿ, ಇನ್ನೂ ಬಂದಿಲ್ಲ. ನನಗೂ ಸ್ವಲ್ಪ ಭಯ ಆಗ್ತಾ ಇದೆ. ಸರಿ, ಅವಳ ಮನೆಗೆ ಬರ್ತಾಳ್ ಬಿಡು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅವಳು ಬಂದ ತಕ್ಷಣ ಈ ಸಿಹಿ ಸುದ್ದಿ ಕೇಳಿ ಖುಷಿ ಪಡ್ತಾಳೆ. ಅಷ್ಟರಲ್ಲಿ ನೀನು ತಾಂಬೂಲ ತಟ್ಟೆ ಎಲ್ಲ ಸಿದ್ಧ ಮಾಡು. ಹಾ ಹಾ. ಪಲ್ಲವಿ, ಗೀತಂಗೆ ಫೋನ್ ಕನೆಕ್ಟೇ ಆಗ್ತಾ ಇಲ್ಲ ಕಣೆ. ಎಲ್ಗೋಗಿರ್ಬೋದು? ಅವಳು ಕೆಲ್ಸದ ಮೇಲೆ ಆಚೆ ಹೋಗಿದ್ದಾಳ್ರಿ. ಎಲ್ಲಿ ಹೋಗಿದ್ದಾಳ ಏನೋ. ಅವಳಿಲ್ದೆ ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂದ್ರೆ ಮನ್ಸಿಗೊಂಥರ ಅನ್ಸುತ್ತೆ. ಅಮ್ಮ, ಇನ್ನೊಂದು 1/4 ಗಂಟೆ ಮೀರಿದ್ರೆ ರಾಹುಕಾಲ ಬಂದ್ಬಿಡುತ್ತೆ. ಆಮೇಲೆ ಏನ್ ಮಾಡೋದು? ಸರಿ, ಒಳ್ಳೆ ಸಮಯ ಮೀರೋಗೋವರೆಗೂ ಸುಮ್ಮನೆ ಕಾಯ್ತಾ ಕೂರೋದು ಯಾಕೆ? ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ. ಸಂತೋಷ, ಬನ್ನಿ. ಬನ್ನಿ ಅತ್ತೆ. ಹಲೋ ಕ್ಯೂಟ್ ಕಪಲ್, ಏನ್ ತಗೋತೀರಾ? ಟೀನಾ, ಕಾಫಿನಾ ಅಥವಾ ಜ್ಯೂಸಾ? ಅಯ್ಯೋ, ನಮಗಿವಾಗ ಬೇಕಾಗಿರೋದು ಟೀನೋ ಕಾಫಿನೋ ಅಲ್ಲ ಗೌತಮಿ. ಮತ್ತೆ ನಮ್ಮ ಮದುವೆಗೆ ಒಂದು ಒಳ್ಳೆ ಐಡಿಯಾ. ನಿಮ್ಮಿಬ್ರ ಮದ್ವೆಗಾ? ಹಾ. ನಿನ್ ಗೀತನ್ ಮದ್ವೆ ಆದ್ರೆ ಏನ್ ಚೆನ್ನಾಗಿರುತ್ತೆ? ನನ್ನೇ ಮದ್ವೆ ಆಗು. ಗೌತಮಿ, ಏನ್ ನೀನ್ ಹೇಳ್ತಿರೋದು? ಮತ್ತೆ ನಾನ್ ಏನೇ ಹೇಳಿದ್ರು ಗೀತಾ ನಂಬಲ್ಲ. ನಾರ್ಮಲ್ ಆಗಿ ಹುಡುಗಿರು ಪೊಸೆಸಿವ್ ಆಗಿ ಇರ್ತಾರೆ, ಆದ್ರೆ ಈಗ ಗೀತಾ ಪೊಸೆಸಿವ್ನೆಸ್ ಅಲ್ಲಿ ಏನ್ ಯೋಚನೆ ಮಾಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ನಾನು ನಿನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಾಟಕ ಆಡ್ತಿದ್ದೀನಿ ಅಂತ ಅವಳು ಫೀಲ್ ಆಗ್ತಿದ್ದಾಳೆ. ಅದಕ್ಕೆ ಏನಾದ್ರೂ ಐಡಿಯಾ ಕೊಡೋಣ ಅಂತ ಅನ್ಕೊಂಡ್ರು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೀನಿ. ಅಯ್ಯೋ, ಅವಳೇನೋ ಟೆನ್ಷನ್ ಅಲ್ಲಿ ಇದೆಲ್ಲ ಹ್ಯಾಂಡಲ್ ಮಾಡಕ್ ಆಗ್ದಂಗೆ ಆತರ ಮಾತಾಡಿದ್ಲು. ಅದನ್ನ ನಿನ್ ಮನ್ಸಲ್ಲಿ ಇಟ್ಕೊಂಡ್ರೆ ಹೇಗೆ? ಅಷ್ಟಕ್ಕೂ ನೀನೇ ಅಲ್ವಾ ನಮ್ಮಿಬ್ರನ್ನು ಮಾತಾಡ್ಕೊಳ್ಳಿ ಅಂತ ಕರೆದಿದ್ದು. ಮತ್ತೆ ಈ ತರ ಮಾತಾಡಿದ್ರೆ ಹೇಗೆ? ಹೇ, ನಾನ್ ಸುಮ್ನೆ ಜೋಕ್ ಮಾಡಿದ ಅಷ್ಟೇ ಕಣೋ. ಆದ್ರೆ ನೀನೇನೋ ನೀನ್ ಮದ್ವೆ ಮಾಡ್ಕೊ ಅಂದ್ರು ನೀನನ್ ಯಾರ್ ಮದ್ವೆ ಮಾಡ್ಕೋತಾರೆ? ಕಾಪಾಡ್ದೆ. ಕೇಳಿಸ್ಕೊಂಡ್ಯಾ? ನಾನ್ ಮಾಡ್ಕೋತೀನಿ ಅಂದ್ರು ಅವಳು ಮಾಡ್ಕೊಳಲ್ವಂತೆ. ನಿನಗೆ ಯಾವ ಕಾಂಪಿಟೇಷನು ಇಲ್ಲ. ಸರಿ ಬಿಡು, ಮೊದಲು ಐಡಿಯಾ ಏನು ಹೇಳು. ಒಂಚೂರು ಟೈಮ್ ಇಲ್ಲ, ಕೌಂಟ್ ಡೌನ್ ಸ್ಟಾರ್ಟ್ ಆಗೋಗಿದೆ. ಮದುವೆ ಕೆಲಸಗಳನ್ನು ಶುರು ಮಾಡ್ತಾ ಇದ್ದಾರೆ. ನನಗೂ ನಿನಗೂ ನಿಶ್ಚಯ ಆಗಿರೋ ಮದ್ವೆನ ಹೇಗ್ ನಿಲ್ಸೋದು? ನಾನ್ ಗೀತನ್ ಹೇಗ್ ಮದ್ವೆ ಆಗೋದು? ಏನ್ ಗೋವಿಂದ, ಮದ್ವೆ ಮಾಡ್ಕೊಳಕ್ ಐಡಿಯಾ ಸಿಕ್ತಿಲ್ವಾ? ಇನ್ನೇನ್ ಲವ್ ಮಾಡ್ತೀವ್ ನೀನು? ಹಾ, ನೀನಂತ ಫ್ರೆಂಡ್ಸ್ ಇರ್ತಾರಲ್ಲ, ಆ ನಂಬಿಕೆಯಿಂದಾನೆ. ನೀನ್ ಹೇಳು ಗೌತಮಿ ಮೊದಲು ಪ್ಲೀಸ್. ಏನೂ ಇಲ್ಲ, ಇವಾಗ ಮದ್ವೆನ ಮಧ್ಯದಲ್ಲಿ ಎಲ್ಲಿ ನಿಲ್ಸಿದ್ರು ನಿನಗೂ ನನಗೂ ನಿಶ್ಚಯ ಆಗಿರೋ ಮದ್ವೆ ನಿಲ್ಲುತ್ತೆ ಹೊರತು ನಿನಗೂ ಗೀತಂಗೂ ಮದ್ವೆ ಆಗಲ್ಲ. ನಿಮ್ಮಮ್ಮನ್ನ ಒಪ್ಸಿ ನೀವಿಬ್ರು ಮದ್ವೆ ಮಾಡ್ಕೊಳ್ಳೋದಂತೂ ಖಂಡಿತವಾಗ್ಲೂ ಆಗ್ದಿರೋ ಕೆಲ್ಸ. ಅದಕ್ಕೇನೆ ನಾನೊಂದು ಒಳ್ಳೆ ಐಡಿಯಾನ ಯೋಚನೆ ಮಾಡಿದೀನಿ.
ನಾಳೆಯಿಂದ ಮದ್ವೆಗ್ ನಡಿಬೇಕಿರೋ ಶಾಸ್ತ್ರ ಎಲ್ಲ ಶುರುವಾಗತ್ತಲ್ವಾ, ಅವೆಲ್ಲ ಆಸ್ ಇಟ್ ಈಸ್ ಆಗಿ ನಡಿಲಿ ಬಿಡು. ನಮ್ ಮದ್ವೆ ದಿನ ಬಂದು ಹಸಿ ಮಣೆ ಏರೋವರೆಗೂ ಮದ್ವೆಗ್ ಯಾವ ತೊಂದ್ರೆನೂ ಆಗ್ಬಾರ್ದು. ಹಸೆ ಮನೆ ತನಕ ತಗೊಂಡು ಹೋದ್ರೆ ದೊಡ್ಡ ತಲೆನೋವಾಗುತ್ತೆ ಗೌತಮಿ. ನೀನೇನು ಹಿಂಗೆ ಹೇಳ್ತಿದ್ಯಾ? ಅದಕ್ಕಿಂತ ಮುಂಚೆನೇ ಏನಾದರೂ ಮಾಡಬೇಕು. ಅಯ್ಯೋ, ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ನಾನು ಹೇಳ್ತಿರೋದೇ ಕರೆಕ್ಟ್ ರೂಟ್. ಇವಾಗ ಈ ಮದ್ವೆ ಅನ್ನೋದು ಕುಟುಂಬಕ್ಕೆ ಮರ್ಯಾದೆ ಪ್ರಶ್ನೆ. ಅದರಲ್ಲೂ ನಿಮ್ಮಮ್ಮಂಗಂತೂ ಅದು ನಾರ್ಮಲ್ ವಿಷಯ ಅಲ್ವೇ ಅಲ್ಲ. ನಿಮ್ಮಮ್ಮ ಬೇರೆಯವ್ರ ಮನೆ ತಲೆ ತಗ್ಸೋದಕ್ಕಾಗ್ಲಿ, ಕುಟುಂಬಕ್ಕೆ ಅವಮಾನ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕಾಗ್ಲಿ ಅವರಿಂದ ಆಗೋದಿಲ್ಲ. ಅದಕ್ಕೆ ನಮ್ಮಿಬ್ರಿಗೂ ಫಿಕ್ಸ್ ಆಗಿರುವಂತ ಮದ್ವೆನ ಹಸೆ ಮಣೆವರೆಗೂ ತಗೊಂಡು ಹೋಗಿ ಸರಿಯಾಗಿ ಹಸೆ ಮಣೆ ಮೇಲೆ ತಾಳಿ ತಗೊಂಡು ನೀನ್ ನನ್ ಕುತ್ತಿಗೆ ತಾಳಿ ಕಟ್ಟೋ ಟೈಮಲ್ಲಿ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹಸೆ ಮಣೆಯಿಂದ ಎತ್ಬಿಡ್ತೀನಿ. ನಾನಲ್ಲಿ ಹಸೆ ಮಣೆಯಿಂದ ಎತ್ತಿದ ತಕ್ಷಣ ಛತ್ರದಲ್ಲಿ ದೊಡ್ಡ ಗಲಾಟೆ ಶುರು ಆಗ್ಬಿಡತ್ತೆ. ನಾನ್ ಮಾತ್ರ ಯಾವ ಪರಿಸ್ಥಿತಿಲೂ ಗೋವಿಂದನ ಮದ್ವೆ ಆಗೋಕ್ ಚಾನ್ಸೇ ಇಲ್ಲ ಅಂತ ಹಠ ಹಿಡಿದು ನನ್ ಪಾಡಿಗೆ ನಾನು ಅಲ್ಲಿಂದ ಹೊರಟೋಗ್ತೀನಿ. ಆಗ ನಮ್ಮ ಮದ್ವೆ ನಿಂತು ಹೋಗತ್ತೆ. ನನ್ನಿಂದ ಮದ್ವೆ ನಿಂತೋಯ್ತು ಅನ್ನೋ ಕೋಪ ನಿಮ್ಮಮ್ಮಂಗ್ ಇದ್ದೇ ಇರತ್ತೆ. ಆದ್ರೆ ಆ ಮದ್ವೆ ನಡಿಬೇಕು ಅನ್ನೋ ಯೋಚನೆನೂ ಬರತ್ತೆ. ಆಗಿಂದಾಗೆ ಮದ್ವೆ ಹೆಣ್ಣು ಎಲ್ಲೂ ಸಿಗೋದಿಲ್ಲ ಅಲ್ವಾ? ಆಗ ನಿನ್ನೆಗುಳಿಯೋ ಒಂದೇ ಒಂದು ಆಪ್ಷನ್ ಗೀತಾ ಒಬ್ಳೆ. ಅದೇ ಟೈಮಿಗೆ ನಿಮ್ಮಪ್ಪ ಮುಂದೆ ಬಂದು ಗೀತನ್ ಜೊತೆ ಮದ್ವೆ ಆಗೋದಕ್ಕೆ ಒಪ್ಪಿಸ್ತಾರೆ. ಆಗ್ಲಾದ್ರೂ ನಮ್ಮಮ್ಮ ಗೀತನ್ ಹೇಗೆ ಒಪ್ಕೋತಾರೆ? ಖಂಡಿತವಾಗ್ಲೂ ಒಪ್ಕೋತಾರೆ. ಯಾಕಂದ್ರೆ ಹಸಿ ಮನೆಯಿಂದ ಎದ್ದು ಹೋಗ್ಬೇಕಾದ್ರೆ ನಾನು ಹೇಳೋ ಕಾರಣನೇ ಅದು. ಇವನು ಗೀತನ ಪ್ರೀತಿಸಿ ಮೋಸ ಮಾಡಿದಾನೆ, ಇನ್ನಿವನು ನನ್ನನ್ನೇ ನೋಡ್ಕೋತಾನೆ ಅಂತ ಹೇಳಿ ಹೋಗ್ಬಿಡ್ತೀನಿ. ಅದನ್ನ ಕೇಳಿಸ್ಕೊಂಡಿದ್ ಜನರು ಒಂದ್ ಹುಡುಗಿನ ಪ್ರೀತಿಸ್ಬಿಟ್ಟು ಇನ್ನೊಬ್ಳು ಹುಡುಗಿನ ಮದ್ವೆ ಮಾಡ್ಕೊಳಕ್ ಹೋಗ್ತಿದ್ಯಾ ಅಂತ ಗಲಾಟೆ ಮಾಡ್ಕೊಂಡು ಗೀತಂಗೆ ತಾಳಿ ಕಟ್ಟು ಅಂತ ಫೋರ್ಸ್ ಮಾಡಿ ಚಂದ್ರೆ ನಿನ್ ಕೈಯಿಂದ ಗೀತಂಗೆ ತಾಳಿ ಕಟ್ಟಿಸ್ತಾರೆ. ಅವಾಗ ನಿಮ್ಮಮ್ಮಂಗೆ ಬೇರೆ ದಾರಿ ಇರಲ್ಲ. ಆಗ ಖಂಡಿತವಾಗ್ಲೂ ಗೀತನ ಒಪ್ಕೊಳ್ಳೇಬೇಕವ್ರು. ನೀನು ನಿನ್ ಗೀತಂಗೆ ತಾಳಿ ಕಟ್ತೀಯಾ, ಆಮೇಲೆ ನಿನ್ ಕತೆ ನಿನಗೆ, ನನ್ ಕತೆ ನನಗೆ. ಈ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಈ ಐಡಿಯಾ ಖಂಡಿತ ವರ್ಕೌಟ್ ಆಗೇ ಆಗುತ್ತೆ. ಎಲ್ಲ ಚೆನ್ನಾಗೇ ಇದೆ, ಆದ್ರೆ ನನಗೆ ನಿನ್ ಬಗ್ಗೆ ಬೇಜಾರಾಗ್ತಾ ಇದೆ. ಯಾಕೆ? ಅಂದ್ರೆ ಇಷ್ಟು ಮಾಡಿದ್ರೆ ನೀನ್ ಸಿಕ್ಕಾಕೋತೀಯ ಅಲ್ವಾ, ಅದೇ ನನಗೆ ಬೇಜಾರು. ಅದಾದ್ಮೇಲೆ ನಿನ್ ಮದ್ವೆ ಮಿಕ್ಕಿದ್ದೆಲ್ಲ ತುಂಬಾ ಕಷ್ಟ ಆಗೋಗುತ್ತೆ. ಅದಕ್ಕೇನೆ ಇದನ್ನ ಅಷ್ಟು ದೂರ ತಗೊಂಡು ಹೋಗೋದು ನನಗಿಷ್ಟ ಇಲ್ಲ. ಅದಕ್ಕೂ ಮುಂಚೆನೆ ಏನಾದರೂ ಮಾಡೋಣ. ಹೇ, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ನಿನಗೊಂದು ವಿಷಯ ಗೊತ್ತಾ? ನನಗೊಬ್ಬ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ. ಹೇಯ್, ಏನು ನಿಜನಾ? ಹೌದು ಕಣು. ಈ ನಡುವೆನೆ ನನ್ ಪ್ರೀತಿಸೋದಕ್ಕೆ ಶುರು ಮಾಡಿರೋದು. ಅವ್ನ್ ಬಂದು ನನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಮತ್ತೆ ಅವನ ನಂಗೆ ಪರಿಚಯನೇ ಮಾಡಿಸಿಲ್ಲ. ನನ್ ಬಾಯ್ ಫ್ರೆಂಡು ಇಲ್ಲಿಲ್ಲ, ಅವನು ಫಾರಿನ್ ಅಲ್ಲಿ ಇದ್ದಾನೆ. ಏನೇ 10 days ಅಲ್ಲಿ ಬಂದ್ಬಿಡ್ತಾನೆ. ಹೌದಾ, ಸೂಪರ್ ಕಣೆ. ನಿನ್ನ ಲೈಫ್ ಬಗ್ಗೆನೇ ನಂಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋದ್ರೆ ಓಕೆ. ನೀನು ಹೇಳ್ದಂಗೆನೆ ಹಸೆ ಮನೆವರೆಗೂ ತಗೊಂಡು ಹೋಗೋಣಂತೆ. ಹುಡುಗಿಗೆ ಹುಡುಗ ಮತ್ತೆ ನಿಮ್ ಕುಟುಂಬ ತುಂಬಾ ಇಷ್ಟ ಆಗಿದೆಯಂತೆ. ಹಲೋ, ಸಾಯಿಸ್ಬಿಟ್ಟಿಯಲ್ಲ ಪೂರ್ವಿ. ನಿನ್ ಜೊತೆ ಸೇರಿ 100 ವರ್ಷ ಬದುಕ್ಬೇಕು ಅನ್ಕೊಂಡ್ರೆ ಒಂದೇ ಕ್ಷಣದಲ್ಲಿ ಸಾಯಿಸ್ಬಿಟ್ಟಿಯಲ್ಲ. ಪ್ಲೀಸ್ ಹಾಗೆ ಹೇಳ್ಬೇಡಿ. ಅದೇ ಸತ್ಯ ಅಲ್ವಾ? ನೀನ್ ಎಲ್ಲಿ ನನಗ್ ಸಿಗದೆ ಹೋಗ್ತೀಯ ಅನ್ನೋ ಭಯದಲ್ಲೇ ತಾನೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದೆ. ನಿನ್ ಜೊತೆ ಸೇರಿ 100 ವರ್ಷ ಬದುಕ್ಬೇಕು ಅನ್ನೋ ಆಸೆಯಿಂದ ತಾನೆ ತಾಳಿ ಕಟ್ಟಿದ್ದು. ಆದ್ರೆ ನೀನ್ ಕುತ್ತಿಗೆಗೆ ನನ್ ಕಟ್ಟಿದ ತಾಳಿ ಇರ್ಬೇಕಾದ್ರೇನೆ
ನನ್ನ ಕಣ್ಣೆದುರಿಗೆ ನೀನ್ ನಿಶ್ಚಿತಾರ್ಥ ಮಾಡ್ಕೋತಾ ಇದ್ರೆ ನನ್ನಿಂದ ಏನು ಮಾಡೋಕ್ಕಾಗ್ಲಿಲ್ಲ. ನನ್ನಿಂದೇನು ಮಾಡೋಕ್ಕಾಗದೆ ಕಟ್ಟಾಕ್ಬಿಟ್ಟಿದ್ದಲ್ಲ. ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ ಪೂರ್ವಿ. ನಾನಿನ್ ಬದುಕಲ್ಲ, ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಪ್ಲೀಸ್ ಆ ಥರ ಎಲ್ಲ ಹೇಳ್ಬೇಡಿ. ನನಗೆ ಬದುಕೋಕೆ ಇಷ್ಟ ಇಲ್ಲ, ಸಾಯ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಆದ್ರೆ ಸಾಯೋಕ್ ಮುಂಚೆ ಕೊನೆ ಸಲ ಒಂದೇ ಒಂದ್ಸಲ ನಿನ್ ಜೊತೆ ಮಾತಾಡ್ಬೇಕು ಅಂತ ಫೋನ್ ಮಾಡಿದೆ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಪೂರ್ವಿ. ನೀನು ಎಷ್ಟು ಪ್ರೀತಿ ಮಾಡ್ತೀಯೋ ಅದನ್ನ ನಾನು ಯೋಚನೆ ಮಾಡಲಿಲ್ಲ. ನಾನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಮಾತ್ರ ಯೋಚನೆ ಮಾಡಿದೆ. ನನಗಿಂತ ಹೆಚ್ಚಾಗಿ ನಿನ್ನನ್ನು ಯಾರು ಪ್ರೀತಿ ಮಾಡಲ್ಲ ಪೂರ್ವಿ. ಯಾರು ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನೀನೇ ನನ್ನವಳಾಗಿರಲ್ಲ ಅಂದಮೇಲೆ ನನ್ನ ಬದುಕಿದ್ದು ಏನು ಪ್ರಯೋಜನ? ಅದಕ್ಕೆ ಸಾಯ್ಬೇಕು ಅನ್ಕೊಂಡಿದ್ದೀನಿ. ನಿಮಗೆ ಕೈ ಮುಗಿತೀನಿ, ಹಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನೀವಂದ್ರೆ ನಿಜವಾಗ್ಲೂ ನನ್ನ ಪ್ರಾಣ. ನೀವಿಲ್ಲ ಅಂದ್ರೆ ನಾನ್ ಬದುಕಿರಲ್ಲ. ಆದ್ರೆ ಸಾಯೋಷ್ಟು ಧೈರ್ಯ ನನಗಿಲ್ಲ. ನನಗೂ ಸಾಯ್ಬೇಕು ಅನ್ನಿಸ್ತಿದೆ. ನೀವಿಲ್ಲ ಅಂದ್ರೆ ನಾನ್ ನಿಜವಾಗ್ಲೂ ಬದುಕಿರಲ್ಲ. ಪ್ರೀತಿ ಹೇಳ್ಕೊಳೋದು ನನಗ್ ಗೊತ್ತಾಗಲ್ಲ. ಮನ್ಸಲ್ಲಿರೋ ಪ್ರೀತಿನ ದೊಡ್ಡವ್ರಿಗೆ ಹೇಳ್ಕೊಳಕ್ ಆಗದೆ ಇರೋಷ್ಟು ಹೆದ್ರು ಪುಕ್ಲಿ. ಬೇಕು ಅಂದ್ ಮಾತ್ರಕ್ಕೆ ಧೈರ್ಯ ಹೇಗ್ ಬಂದ್ಬಿಡತ್ತೆ. ನೀನಿಲ್ಲ ಅಂದ್ರೆ ಮಾತ್ರ ನಾನ್ ನಿಜವಾಗ್ಲೂ ಸತ್ತು ಹೋಗ್ತೀನಿ. ನೀನ್ ಬದುಕ್ಬೇಕು, ನಾನಿಲ್ದೆ ಇದ್ರು ನೀನ್ ಚೆನ್ನಾಗಿರ್ಬೇಕು. ನೀವಿಲ್ದೆ ನಾನ್ ಚೆನ್ನಾಗಿರ್ತೀನಿ ಅನ್ಕೊಂಡಿದ್ದೀರಾ? ಇವಾಗ ಹೇಳ್ತಿದ್ದೀನಿ, ಐ ಲವ್ ಯು. ನಾನು ನಿನ್ನನ್ನೇ ಪ್ರೀತಿಸಿರೋದು, ನಿನ್ನನ್ನು ಮಾತ್ರ ಪ್ರೀತಿಸಿರೋದು. ನನ್ನ ಜೀವನದಲ್ಲಿ ಮೊದಲನೇ ಪ್ರೀತಿನೂ ನೀನೆ, ಕೊನೆ ಪ್ರೀತಿನೂ ನೀನೆ. ನೀನು ನನ್ನ ಕುತ್ತಿಗೆಗೆ ಬಲವಂತವಾಗಿ ತಾಳಿ ಕಟ್ಟಿದ್ರು ಕೂಡ ಅದನ್ನ ನಾನಿನ್ನೂ ಯಾಕೆ ಇಟ್ಕೊಂಡಿದ್ದೀನಿ ಗೊತ್ತಾ? ನಿನ್ಮೇಲಿರೋ ಪ್ರೀತಿಗೆ ಅಲ್ವಾ? ನಿಮಗೆ ತಾಳಿ ಕಟ್ಬೇಡಿ ಅಂತ ಹೇಳಿದ್ದು, ನೀವು ತಾಳಿ ಕಟ್ಟುವಾಗ ನಾನು ಬೇಡ ಅಂತ ತಡೆದಿದ್ದು ನಿಮ್ಮ ಮೇಲೆ ಪ್ರೀತಿ ಇಲ್ಲದೆ ಅಲ್ಲ, ಅದು ಸರಿಯಾದ ಪದ್ಧತಿ ಅಲ್ಲ ಅಂತ. ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಈ ತರ ಕೆಲಸ ಮಾಡಬಾರ್ದು ಅಂತ. ನೀವಂದ್ರೆ ನನಗೆ ಎಷ್ಟು ಪ್ರೀತಿ ಇದೆಯೋ, ಅಪ್ಪ ಅಮ್ಮ ಅಂದ್ರೆ ಕೂಡ ಅಷ್ಟೇ ಪ್ರೀತಿ ಇದೆ, ಅಷ್ಟೇ ಗೌರವನೂ ಇದೆ. ಅವ್ರಿಗೆ ಕಷ್ಟ ಕೊಟ್ಟು ನಾನ್ ಖುಷಿಯಾಗಿರಕ್ಕಾಗಲ್ಲ. ಅದಕ್ಕೆ ನಿಮ್ಮನ್ನ ತಡೆಯಕ್ ನೋಡಿದ್ದು. ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಇವಾಗ ನೀವ್ ಸಾಯ್ತೀನಿ ಅಂದ್ರೆ ನಾನೇನ್ ಮಾಡ್ಬೇಕು ಹೇಳಿ? ಮತ್ತೆ ನಾನು ಇರ್ಬೇಕಾದ್ರೆ ನಿಶ್ಚಿತಾರ್ಥಕ್ಕೆ ಯಾಕೆ ಒಪ್ಕೊಂಡೆ? ಎಲ್ಲದನ್ನೂ ನೀವೇ ನೋಡ್ತಿದ್ದೀರಲ್ವಾ, ನಾನೇನ್ ಮಾಡ್ಲಿ? ಎಲ್ರೂ ನನ್ ಬಾಯಿ ಕಟ್ಟ ಹಾಕಿದ್ದಾರೆ. ಅಮ್ಮ ನನ್ನನ್ನು ಒಳಗ್ ಕರ್ಕೊಂಡು ಹೋಗಿ ಬಾಯಿ ಮುಚ್ಕೊಂಡು ನಾನು ಹೇಳಿದನ್ ಕೇಳು ಅಂತ ಹೇಳಿ ನನ್ ಬಾಯಿ ಮುಚ್ಚಿಬಿಟ್ರು. ನಾನು ಹೇಳ್ದೆ ಇದ್ರು ನನಗೆ ಆ ಹುಡುಗನ್ ಕಂಡ್ರೆ ಇಷ್ಟ ಅಂತ ಅಮ್ಮನ ಹೇಳ್ಬಿಟ್ರು. ಒಳ್ಳೆ ಹುಡುಗ ಅಂತ, ಒಳ್ಳೆ ಸಂಬಂಧ ಬಿಡಬಾರ್ದು ಅಂತ ಹೀಗ್ ಮಾಡಿದ್ರು. ಅವ್ರಿಗೆ ಗೊತ್ತಿಲ್ಲ ಅಲ್ವಾ, ನನ್ನ ಜೀವನದಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ. ಹಾಗಾದ್ರೆ ಇನ್ನೂ ಸಮಯ ಮೀರಿ ಹೋಗಿಲ್ಲ. ದಯವಿಟ್ಟು ಬಂದ್ಬಿಡಮ್ಮಿ, ನಾವೆಲ್ಲಾದ್ರೂ ದೂರ ಓಡ್ ಹೋಗಿ ಬದುಕೋಣ. ನಾನು ಆ ಕೆಲ್ಸ ಮಾತ್ರ ಮಾಡಲ್ಲ. ಮತ್ತೆ ಏನ್ ಮಾಡೋದು? ನಾನ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ, ನಿಮ್ ಮನೆಯವರೇನೋ ಇನ್ನೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡ್ತಿದ್ದಾರೆ. ಈಗ ಏನ್ ಮಾಡ್ಬೇಕು? ಈ ಪ್ರಾಬ್ಲಮ್ನ ಹೇಗ್ ಸಾಲ್ವ್ ಮಾಡೋದು? ನನಗೂ ಗೊತ್ತಿಲ್ಲ. ಆದ್ರೆ ಬದುಕಿದ್ರೆ ನಿಮ್ ಜೊತೆ ಮಾತ್ರ ಬದುಕೋದು ಅಷ್ಟೇ. ನೀವು ಸತ್ ಹೋಗ್ತೀನಿ ಅಂತ ಹುಚ್ಚುಚ್ಚು ಯೋಚನೆ ಏನಾದ್ರೂ ಮಾಡಿದ್ರೆ ನಾನು ಬದುಕಿರಲ್ಲ.
ಅದೇ ಭಯದಲ್ಲಿ ನಾನು ಸತ್ತೋಗ್ತೀನಿ, ಎದೆ ಹುಡ್ಕೊಂಡು ಸತ್ತೋಗ್ತೀನಿ. ಹಲೋ ಬೇಬಿ, ಹೇಗಿದ್ರು ನೀನು ಮಧ್ಯದಲ್ಲೇ ಡ್ರಾಪ್ ಆಗ್ಬೇಕಲ್ಲ, ಅದಕ್ಕೇನೆ ನಾನ್ ಡ್ರಾಪ್ ಮಾಡೋದಕ್ಕೆ ಬಂದೆ. ಡ್ರಾಪ್ ಮಾಡಾಯ್ತು, ನೀನ್ ಕೂಡ ಡ್ರಾಪ್ ಆಗೋದಕ್ಕೆ ಪ್ರಿಪೇರ್ ಆಗ್ಬಿಡು ಬೇಬೆ. ಯಾಕೆ ಹಾಗೆ ನೋಡ್ತಿದ್ಯಾ? ನಾನು ಆಗ್ಲೇ ಹೊರಡಕ್ಕೂ ಮುಂಚೆ ಗೋವಿಂದ್ ಹತ್ರ ಒಂದ್ ಕತೆ ಹೇಳಿದ್ನಲ್ಲ, ಮದ್ವೆನ ಹಸೆಮಣೆವರೆಗೂ ತಗೊಂಡ್ ಬರ್ತೀನಿ. ಹಸೆಮಣೆಲಿ ಗೋವಿಂದ ನನಗೆ ಕತ್ತಿಗೆ ತಾಳಿ ಕಟ್ಟೋ ಟೈಮಲ್ಲಿ ನಾನೆದ್ದು ಹೊರಟೋಗ್ತೀನಿ. ಆ ಮದ್ವೆ ನಿಂತು ಜಗಳ ಆಗುತ್ತೆ. ಅದಾದ್ಮೇಲೆ ನೀನು ನಿನ್ ಗೀತನ್ ಗುತ್ತಿಗೆಗೆ ತಾಳಿ ಕಟ್ಬೋದು ಅಂತ. ಅದೆಲ್ಲ ರೀಲ್ ಬಿಟ್ಟಿದ್ದು, ನಿಜ ಅಲ್ಲ. ನೀನಲ್ಲಿ ಹೇಳಿದ ಮಾತುಗಳನ್ನ ನಾನ್ ನಂಬಿಟ್ಟೆ ಅನ್ಕೊಂಡ್ಯಾ? ನೀನ್ ಎಂತವಳು ಅಂತ ನನಗ್ ಗೊತ್ತಲ್ವಾ? ನೀನ್ ಗೋವಿಂದ್ಗೆ ಆ ಪ್ಲಾನ್ ಹೇಳಿದ್ಯಾ ಅಂದ್ರೆ ನಿನ್ ಮನ್ಸಲ್ಲಿ ಬೇರೆ ಏನೋ ಇರುತ್ತೆ. ನಿನ್ ಮನ್ಸಲ್ಲಿ ಏನಿದ್ರು ಸರಿ, ಗೋವಿಂದ್ ಮದ್ವೆ ನನ್ ಜೊತೆನೇ ಆಗತ್ತೆ. ಏನೇ, ನೆನ್ನೆವರೆಗೂ ಬೇಡ ಅಂತ ಬೇಡ್ಕೋತಿದ್ದೆ. ನಾನ್ ಡಬಲ್ ಗೇಮ್ ಮಾಡ್ತಿದ್ದೀನಿ ಅಂತ ನೀನು ಗೋವಿಂದ್ಗೆ ಬಗೆ ಬಗೆಯಾಗಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಿದ್ದೆ. ಹೀಗೇನು ನಿನ್ ಪ್ರೀತಿಗೆ ನೀನು ಮಾಡಕ್ಕಾಗಲ್ಲ ಅನ್ನೋಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ಯಾ? ಆಫ್ಟರ್ ಆಲ್ ನಿಂದು ಒನ್ ಸೈಡ್ ಲವ್ ಅಲ್ದೆ ನಿನ್ ಪ್ರೀತಿಲಿ ನ್ಯಾಯ ನೀತಿ ಧರ್ಮ ಇಲ್ಲ. ನಿನ್ನ ಹೆಣ್ಣೋಡಕ್ಕೆ ಅಂತ ಬಂದಾಗ್ಲೇ ಗೋವಿಂದ್ ಒಬ್ಬ ಹುಡುಗಿನ ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಿದ್ರು ಕೂಡ ಅವನ್ನ ನಂಬಿಸಿ ಅವನಿಗೇನೋ ಮರಳ್ ಮಾಡ್ತಿರೋ ಹಾಗೆ ಬೂಟಾಟ್ಗೆ ಮಾತುಗಳು ಹೇಳಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡೆ. ಈಗ ಮದ್ವೆಗೂ ರೆಡಿ ಆದೆ. ನೀನೇ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ರೆ ನಿನ್ನಂಗೆ ಒನ್ ಸೈಡ್ ಲವರ್ ಅಲ್ಲ, ಗೋವಿಂದ್ ಕೂಡ ನನ್ನ ಪ್ರೀತಿಸ್ತಿದ್ದಾನೆ, ನನ್ನೇ ಪ್ರೀತಿಸ್ತಿದ್ದಾನೆ. ಮತ್ ನನಗಿನ್ನೆಷ್ಟು ಕಾನ್ಫಿಡೆನ್ಸ್ ಇರ್ಬೇಡ. ಅಬ್ಬಬ್ಬಾ, ನಿನಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ನೀನ್ ಮದ್ವೆ ಆಗ್ಬಿಡತ್ತಾ? ಇದನ್ನೇನ್ ರನ್ನಿಂಗ್ ರೇಸ್ ಅನ್ಕೊಂಡ್ಯಾ? ಓಡಿದ ತಕ್ಷಣ ಗೆಲ್ಲೋದಕ್ಕೆ ಮದ್ವೆ. ನಾನು ಅದನ್ನೇ ಹೇಳ್ತಿರೋದು. ನೀನು ಇದ್ಯಾವುದೋ ರನ್ನಿಂಗ್ ರೇಸ್ ಅನ್ಕೊಂಡು ನೀನೊಬ್ಳೇ ಓಡೋದ್ರಿಂದ ಗೆಲ್ಬೋದು ಅಂತ ಅನ್ಕೊಂಡಿದ್ಯೇನೋ. ಇದು ಮದ್ವೆ. ಕೇವಲ ಒಬ್ರು ಇಷ್ಟದಿಂದ ಇದೆಲ್ಲ ನಡೆಯೋದಿಲ್ಲ. 2 ಮನ್ಸು ಇಷ್ಟಪಡ್ಬೇಕು, 3 ಗಂಟೆ ಬೀಳ್ಬೇಕು, ಕೈ ಹಿಡ್ಕೊಂಡು 7 ಹೆಜ್ಜೆ ನಡಿಬೇಕು. ಗೋವಿಂದ್ ಮನ್ಸಲ್ಲಿ ನೀನ್ ಇಲ್ದೇ ಇರುವಾಗ ಈ ಮದ್ವೆ ನಡೆಯೋದು ಇಂಪಾಸಿಬಲ್. ಇಂಪಾಸಿಬಲ್ ನ ಪಾಸಿಬಲ್ ಮಾಡಿ ತೋರ್ಸೋದೇನೆ ಈ ಗೌತಮಿ ಹತ್ರ ಇರೋ ಸ್ಟ್ರೆಂತ್. ನನ್ ಸ್ಟ್ರೆಂತ್ ತಿಳ್ಕೊಳ್ದೆ ನೀ ನನ್ನ ಎದುರಾಕೊಳ್ಳೋದಕ್ ನೋಡ್ತಿದ್ಯಾ? ಅನಾವಶ್ಯಕವಾಗಿ ಯಾಕೆ ಸೋಲ್ತ್ಯಾ? ಇದಕ್ ಮುಂಚೆ ನೀನ್ ನನಗ್ ಸವಾಲ್ ಹಾಕಿದ್ದೆ ಅಲ್ವಾ? ಈಗ ನಾನ್ ನಿನಗ್ ಹೇಳ್ತಾ ಇದ್ದೀನಿ, ನಿನಗ್ ಹೆದರ್ಕೊಂಡು ಟೆನ್ಷನ್ ಆಗಿ ಏನ್ ಮಾಡ್ಬೇಕೋ ದೇವ್ರೆ ಅಂತ ತಲೆ ಹಿಡ್ಕೊಂಡ್ ಕೂತ್ಕೊಳ್ಳೋದಿಕ್ಕೆ ನಾನ್ ರೆಡಿ ಇಲ್ಲ. ನಾನು ಸಂತೋಷವಾಗಿರ್ಬೇಕು ಅಂದ್ರೆ, ನನಗ್ ಬೇಕಾಗಿದ್ ನಾನ್ ಪಡ್ಕೋಬೇಕು ಅಂತಿದ್ರೆ ನಾನ್ ಹೋರಾಡ್ಬೇಕು ಅಂತ ಗೊತ್ತು. ಹೇಗ್ ಗೆಲ್ಬೇಕು ಅಂತಾನು ಗೊತ್ತು, ಗೋವಿಂದ ಹೇಗ್ ದಕ್ಕಿಸ್ಕೋಬೇಕು ಅಂತಾನು ಗೊತ್ತು. ನನ್ನನ್ ಬಿಟ್ಟು ಗೋವಿಂದ ನಿನ್ನನ್ ಮದ್ವೆ ಆಗ್ತಾನೆ ಅಂತ ಹಗಲ್ ಕನ್ಸ್ ಕಾಣ್ತಿದ್ಯಾ? ಹಗಲ್ ಕನ್ಸ್ ಕಾಣ್ತಿರೋದು ನೀನು. ಮೊದ್ಲು ಆ ಹುಚ್ಚದ್ ಕನ್ಸ್ಗಳನ್ನ ಕಾಣೋದ್ ಬಿಟ್ಟು ರಿಯಾಲಿಟಿಗ್ ಬಂದ್ರೆ ಅಷ್ಟೋ ಇಷ್ಟೋ ಸಂತೋಷವಾಗಿರ್ತೀಯ. ಹೇ, ನನ್ ಜೊತೆ ಇಟ್ಕೋಬೇಡ. ನಾನ್ ಸಹಜವಾಗಿ ಯಾರ್ ತಂಟೆಗೂ ಹೋಗಲ್ಲ. ನನ್ ತಂಟೆಗೇನಾದ್ರೂ ಬಂದ್ರೆ ನಾನ್ ಸುಮ್ನೆ ಬಿಡಲ್ಲ. ನೀನ್ ನನ್ ಪ್ರೀತಿ ವಿಷಯಕ್ಕೆ ಬಂದಿದ್ಯಾ, ಅಷ್ಟೊಂದ್ ಸುಲಭವಾಗಿ ಬಿಟ್ಬಿಡ್ತೀನಾ? ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ ಮಾಡು, ನಾನೇನ್ ಮಾಡ್ಬೇಕು ಅಂತಿದ್ದೀನೋ ಅದನ್ ಮಾಡ್ತೀನಿ. ಚಾಲೆಂಜಾ? ನೀನ್ ಚಾಲೆಂಜ್ ಅನ್ಕೊಂಡ್ರೆ ಅದನ್ ಚಾಲೆಂಜೇ ಅನ್ಕೋ.
ಗೋವಿಂದ್ ನನ್ನವನಾಗ್ತಾನೆ ಹೊರತು ನಿನ್ನವನಾಗಲ್ಲ. ನನ್ನ ಡ್ರಾಪ್ ಮಾಡ್ದೆ ಅಲ್ವಾ, ಈಗ ನೀನ್ ಡ್ರಾಪ್ ಆಗೋದಕ್ಕೆ ಪ್ರಿಪೇರ್ ಆಗ್ಬಿಡು. ಓಕೆ, ಹ್ಯಾವ್ ಅ ಸೇಫ್ ಜರ್ನಿ. ಬಾಯ್.